ಅರಕಲಗೂಡು ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗಳನ್ನು ಸ್ವಸ್ಥ ಸಮಾಜ ನಿರ್ಮಾಣ ಸಮಿತಿ ವತಿಯಿಂದ ಸನ್ಮಾನ ಮಾಡಿ ಗೌರವಿಸಲಾಯಿತು. ವಿಜ್ಞಾನ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದ ಬಿಜಿಎಸ್ ಕಾಲೇಜಿನ ಎಚ್ಎಸ್ ಧನಶ್ರೀ, ವಾಣಿಜ್ಯ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದಿರುವ ಟೈಮ್ಸ್ ಹಾಸನ ಪಿಯು ಕಾಲೇಜಿನ ಕೆಎನ್ ಸಂಚನಾ ಹಾಗೂ ಕಲಾ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದ ಬೈಚನಹಳ್ಳಿ ಗ್ರಾಮಾಂತರ ಪದವಿ ಪೂರ್ವ ಕಾಲೇಜಿನ ಡಿಎಸ್ ಪವನ್ ಅವರನ್ನು ಸಮಿತಿ ವತಿಯಿಂದ ಸನ್ಮಾನ ಮಾಡಿ ಗೌರವಿಸಲಾಯಿತು. ನಮ್ಮದೊಂದು ಸ್ನೇಹಿತರೆಲ್ಲ ಸೇರಿ ಸಮಿತಿ ಅಂತ ನೋಡಿರ್ತೀರಲ್ಲ, ಕೇಳಿರ್ತೀರಿ, ಸ್ವಸ್ಥ ಸಮಾಜ ನಿರ್ಮಾಣ ಸಮಿತಿ ಅಂತ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಕೇಂದ್ರೀಕೃತವಾಗಿ ಪರಿಸರದ ಬಗ್ಗೆ ಗಿಡಗಳು ನೆಡೋದು, ಸಾವಿರ ಗಿಡಗಳು ನೆಟ್ಟಿದ್ದಾರೆ. ಕ್ರೀಡೆಯಲ್ಲಿ ಯಾರ್ಯಾರು ನಮ್ಮ ರಾಜ್ಯವನ್ನು ಪ್ರತಿನಿಧಿಸುತ್ತಾರೆ ಅವ್ರಿಗೆ ಪ್ರೋತ್ಸಾಹ ಮಾಡ್ಕೊಂಡು ಬಂದಿದ್ದೀವಿ. ಕಲೆಗೆ ಸಂಬಂಧಪಟ್ಟಂಗೆ ಮಣ್ಣಿನ ಗಣಪತಿ ಕಾರ್ಯಕ್ರಮ, ಆ ಥರ ಪರಿಸರಕ್ಕೆ ಸಂಬಂಧಪಟ್ಟಂಗೆ ಕ್ರೀಡೆ, ಕಲೆ ಮತ್ತು ಶಿಕ್ಷಣ ಸಂಬಂಧಪಟ್ಟ ಕಾರ್ಯಕ್ರಮಗಳು ಮಾಡ್ತಾಯಿದ್ದೀವಿ. ಅದರ ಭಾಗವಾಗಿ ಈಗೇನು ಕಳೆದ ಸಾಲಿನಲ್ಲಿ ಯಾರು PUC ಕಲಾ ವಿಭಾಗ, ವಿಜ್ಞಾನ ವಿಭಾಗ ಮತ್ತು ಕಾಮರ್ಸ್ ಏನು ಈ ಮೂರರಲ್ಲಿ ತಾಲೂಕಿಗೆ ಯಾರು ಪ್ರಥಮ ಸ್ಥಾನ ಗಳಿಸಿದ್ದಾರೆ ಅವರನ್ನು ಕಾಲೇಜುಗಳಿಗೆ ಹೋಗಿ ಒಂದು ಅಭಿನಂದಿಸುವಂಥ, ಸನ್ಮಾನಿಸುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಇದು ಮುಖ್ಯವಾಗಿ ಇಟ್ಕೊಳ್ಳೋದಕ್ಕೆ ಕಾರಣ ಏನಂದರೆ ನಿಮಗೂ ಒಂದು ಸ್ಫೂರ್ತಿ ಆಗಲಿ ಅಂತ. ಆ ಮೂಲಕ ನೀವು ಒಳ್ಳೆ ಅಂಕಗಳನ್ನ ತೆಗೆದು ಏನು ಕಾಲೇಜಿಗೆ, ಊರಿಗೆ, ತಂದೆ ತಾಯಿಗಳಿಗೆ ಒಳ್ಳೆ ಕೀರ್ತಿ ತಂದು ಕೊಡುವಂಥ ಒಂದು ಪ್ರೋತ್ಸಾಹ ಸಿಗಲಿ ಅಂತ ಬಂದು ಇಲ್ಲಿ ಇವತ್ತು ಸನ್ಮಾನಿಸೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಹಾಗಾಗಿ ನೀವು ಕೂಡ ಮುಂದಕ್ಕೆ ಏನಿಲ್ಲ, ಸೈನ್ಸ, ಆರ್ಟ್ಸ, ಯಾವ್ದು ನೀವು ಸೈನ್ಸ ಎಲ್ಲ ಚೆನ್ನಾಗಿ ಓದಿ ನಿಮ್ಮ ಕಾಲೇಜಿಗೆ ಇನ್ನೂ ಹೆಚ್ಚಿನ ಹೆಸರು ತಂದು ಕೊಡಿ, ಒಳ್ಳೆ ಅಂಕಗಳು ತೆಗೆದು ಮುಂದಕ್ಕೆ ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಅಂತ ಹೇಳ್ತಾ ನಿಮ್ಮ ಕರೆದೇನು ಇಲ್ಲಿ ಸನ್ಮಾನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪ್ರಾಂಶುಪಾಲರಿಗೆ, ಎಲ್ಲ ಸಿಬ್ಬಂದಿಯವರಿಗೆ ಧನ್ಯವಾದ ಹೇಳ್ತಾ ಕಾರ್ಯಕ್ರಮದಲ್ಲಿ ಸ್ವಸ್ಥ ಸಮಾಜ ನಿರ್ಮಾಣ ಸಮಿತಿಯ ಅಧ್ಯಕ್ಷ ಎಆರ್ ಪ್ರದೀಪ್, ರಾಮಸ್ವಾಮಿ, ನಿವೃತ್ತ ಪ್ರಾಂಶುಪಾಲ ಬಸವರಾಜ್, ನಸರುಲ್ಲಾ, ಟಿಪ್ಪು, ಕಾಂತರಾಜು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ಸಂತೋಷ್ ಗೌಡ, ಅರಕಲಗೂಡು.